ನ್ಯಾಯಾಲಯ ಮೆಟ್ಟಿಲೇರಿದ್ರೆ 12 ತಿಂಗಳಲ್ಲಿ ನ್ಯಾಯದಾನ. ಕರ್ನಾಟಕ ಜಿಲ್ಲಾ ನ್ಯಾಯಾಂಗ ಸುಧಾರಣೆಗಳ ವಿಧೇಯಕಕ್ಕೆ ಸಿದ್ಧತೆ. ರೈತಾಪಿ ವರ್ಗಕ್ಕೆ ತ್ವರಿತ ನ್ಯಾಯ ಒದಗಿಸಲು ಕಾನೂನು ಇಲಾಖೆ ಕ್ರಮ. ನ್ಯಾಯಾಲಯದ ಮೆಟ್ಟಿಲೇರಿದ್ರೆ ಪರಿಹಾರಕ್ಕೆ ತಲೆಮಾರುಗಳೇ ಹಿಡಿಯುತ್ತವೆ ಎಂಬ ಅಪವಾದಕ್ಕೆ ಶೀಘ್ರವೇ ಮುಕ್ತಿ ಸಿಗುವಂತ ವ್ಯವಸ್ಥೆ ರೂಪಿಸಲಾಗ್ತಾ ಇದೆ. ಕಾನೂನು ಇಲಾಖೆ ಹಾಗೂ ಸಂಬಂಧಪಟ್ಟ ಕ್ಷೇತ್ರದಲ್ಲಿ ಹಲವು ಸುಧಾರಣೆ ಪ್ರಯತ್ನ ನಡೆಸಿರ್ತಕ್ಕಂಥ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಈಗ ಮತ್ತೊಂದು ಹಂತಕ್ಕೆ ಪ್ರಯತ್ನ ಮುಂದುವರಿಸಿದ್ದಾರೆ. ಹಳ್ಳಿಗಳಿಗೆ ಹಾಗೂ ರೈತಾಪಿ ವರ್ಗಕ್ಕೆ ಜಿಲ್ಲಾ ಮಟ್ಟದ ತ್ವರಿತ ನ್ಯಾಯ ಒದಗಿಸಲು ಕರ್ನಾಟಕ ಜಿಲ್ಲಾ ನ್ಯಾಯಾಂಗ ಸುಧಾರಣೆಗಳ ವಿಧೇಯಕ 2025 ಎಂಬ ಅಸ್ತ್ರವನ್ನು ಸಿದ್ಧಪಡಿಸಲಾಗಿದೆ. ದಶಕಗಳಿಂದ ಧೂಳು ಹಿಡಿತಿರತಕ್ಕಂಥ ಪ್ರಕರಣಗಳಿಗೆ ವೇಗ ನೀಡಲು ಕೃತಕ ಬುದ್ಧಿಮತ್ತೆ, ತಂತ್ರಜ್ಞಾನ ಹಾಗೂ ಆಧುನಿಕ ಮೂಲಸೌಕರ್ಯಗಳು ಸಮ್ಮಿಲನದೊಂದಿಗೆ ನ್ಯಾಯಾಂಗ ವ್ಯವಸ್ಥೆ ನವೀಕರಿಸಬೇಕೆಂಬ ಪ್ರಸ್ತಾಪ ಸರ್ಕಾರದ ಮುಂದಿದೆ. ಈ ವಿಧೇಯಕದ ಪ್ರಮುಖ ಅಂಶವೆಂದರೆ ನ್ಯಾಯದಾನ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಮತ್ತು ಉತ್ತರದಾಯಿತ್ವವನ್ನು ತರೋದು. ಅನೇಕ ಪ್ರಕರಣಗಳು ಕೆಳಹಂತದ ನ್ಯಾಯಾಲಯಗಳಲ್ಲೇ ಇತ್ಯರ್ಥವಾಗೋದ್ರಿಂದ ವಿಚಾರಣಾ ನ್ಯಾಯಾಲಯಗಳನ್ನು ಬಲಪಡಿಸುವುದು ಅತ್ಯಗತ್ಯ. ಉನ್ನತ ನ್ಯಾಯಾಲಯದ ಮಾರ್ಗದರ್ಶನದಲ್ಲಿ ಸಮಗ್ರ ಬದಲಾವಣೆಗಳನ್ನು ತರಲಾಗ್ತಾ ಇದೆ. ಮೂಲಸೌಕರ್ಯದ ಕೊರತೆಯಿಂದ ನ್ಯಾಯ ವಿಳಂಬವಾಗಬಾರದು ಎಂಬ ದೃಷ್ಟಿಯಿಂದ 2030ರ ವೇಳೆಗೆ ರಾಜ್ಯಾದ್ಯಂತ 500 ಹೊಸ ನ್ಯಾಯಾಲಯದ ಕೊಠಡಿ ನಿರ್ಮಿಸುವ ಮಹತ್ವಾಕಾಂಕ್ಷಿ ಯೋಜನೆಯನ್ನು ಹೊಂದಲಾಗಿದೆ. ಅದರೊಂದಿಗೆ ನ್ಯಾಯಾಂಗ ಅಧಿಕಾರಿಗಳಿಗೆ ವಸತಿ ಸೌಲಭ್ಯಗಳನ್ನು ಒದಗಿಸುವುದು, ನ್ಯಾಯಾಲಯಗಳೆಲ್ಲ ಮಹಿಳೆಯರಿಗೆ ಮತ್ತು ಹಿರಿಯ ನಾಗರಿಕರಿಗೆ ಸುಸಜ್ಜಿತ ವ್ಯವಸ್ಥೆ ಕಲ್ಪಿಸುವುದು ಕಡ್ಡಾಯವಾಗಿದೆ. ಇನ್ನು ಕರ್ನಾಟಕ ಜಿಲ್ಲಾ ನ್ಯಾಯಾಂಗ ಸುಧಾರಣೆಗಳ ವಿಧೇಯಕದಡಿ ಪ್ರತಿಯೊಬ್ಬ ಜಿಲ್ಲಾ ನ್ಯಾಯಾಂಗ ಅಧಿಕಾರಿಯು ಆಸ್ತಿ ವಿವರ ಘೋಷಣೆ ಕಡ್ಡಾಯಗೊಳಿಸುವುದು. ಪ್ರತಿ ವರ್ಷ ಜನವರಿ 31ರೊಳಗೆ ತಮ್ಮ ಕುಟುಂಬದ ಸ್ಥಿರ ಹಾಗೂ ಚರ ಆಸ್ತಿಗಳ ವಿವರಗಳನ್ನು ನಿಗದಿಪಡಿಸಿದ ನಮೂನೆಯಲ್ಲಿ ಕಡ್ಡಾಯವಾಗಿ ಘೋಷಿಸಬೇಕಾಗಿದೆ. ಈ ವಿವರಗಳನ್ನು ಸಾರ್ವಜನಿಕ ಪಾರದರ್ಶಕತೆಗಾಗಿ ನ್ಯಾಯಾಂಗ ಅಧಿಕೃತ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗುತ್ತದೆ. ಒಟ್ಟಲ್ಲಿ ಪ್ರತಿ ಜಿಲ್ಲೆಯಲ್ಲೂ ಕನಿಷ್ಠ ಒಂದು ತ್ವರಿತಗತಿ ನ್ಯಾಯಾಲಯ ಸ್ಥಾಪಿಸಬೇಕೆಂಬ ಇಚ್ಛೆಯನ್ನು ಸರ್ಕಾರ ಹೊಂದಿದೆ. ಪ್ರಕರಣ ದಾಖಲಾದ ದಿನಾಂಕದಿಂದ 12 ತಿಂಗಳ ಅವಧಿಯೊಳಗೆ ಇತ್ಯರ್ಥಪಡಿಸುವ ಉದ್ದೇಶ ಹೊಂದಿದೆ. ಜನ ಕೋರ್ಟ್ ಕಲ್ದು ಸುಸ್ತಾಗೋ ಅವಶ್ಯಕತೆ ಇಲ್ಲ, ವರ್ಷಾಂಗಟ್ಲೆ. ಸೊ ಇದು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳು ಒಳ್ಳೆ ಬೆಳವಣಿಗೆ ಅಂತ ಹೇಳ್ಬೋದು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.